ಈ ದಿವಸ ನಮ್ಮ ನಾಯಕರಾದ ಬಾಲಣ್ಣನವರ ಒಂದು ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂಥ ನೂರ್ ಜಾನ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಕರಾದ ಬಾಲಣ್ಣ ತಮ್ಮಾಜಣ್ಣವರು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಜನಾಂಗವನ್ನು ಉಳಿರತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ. ಹಾಗಾಗಿ ಎಲ್ಲ ಜನಾಂಗದವರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ನಾಯಕರಾದ ಬಾಲಣ್ಣನವರ ಮಾರ್ಗದರ್ಶನದಂತೆ ಈ ದಿವಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪಂಚಾಯಿತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಸದಸ್ಯರುಗಳ ಮತ್ತು ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳಿರ್ಬೋದು, ಅವರ ಸಹಕಾರದೊಂದಿಗೆ ಎಲ್ಲರೂ ಕೂಡ ನೂರ್ ಜಾನ್ ಅವರು ಅಧ್ಯಕ್ಷ ಆಯ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಎಂದು ನಾನಾದರೂ ಕೂಡ ಭಾವಿಸಿದ್ದೀನಿ. ಹಾಗೆ ನಮ್ಮ ಮುಖಂಡರಾದ ಶ್ರೀನಿವಾಸ ಮೂರ್ತಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಅಜಿಮುಲ್ ಅವರು ಇರ್ಬೋದು, ಹಾಗೆ ಅನೇಕ ಮುಖಂಡರುಗಳು ಸಹಕಾರದಿಂದ ಇವತ್ತು ಇಲ್ಲಿ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಪಂಚಾಯಿತಿ ಎಲ್ಲ ಮುಖಂಡರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಈ ಅವರು ಆಯ್ಕೆ ಮಾಡೋದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಈ ಪಂಚಾಯಿತಿ ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಅವಧಿಯಲ್ಲಿ ಉತ್ತಮವಾದ ಒಂದು ಕೆಲಸಗಳ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಅವರು ಕೂಡ ಒಂದು ಉತ್ಸಾಹದಿಂದಿದ್ದಾರೆ ಕೆಲಸ ಮಾಡಬೇಕು ಅಂತ. ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಕೂಡ ನಮಗೆಲ್ಲರಿಗೂ ಇದೆ. ಈಗ ಬೇಸಿಗೆ ನೀವು ಇದುವರೆಗೂ ಕೂಡ ನಮ್ಮ ಪಂಚಾಯತಿಲಿ ಒಂದು ನೀರಿನ ಸಮಸ್ಯೆ ಆದಾಗ ನಾವು ಒಂದು ಬಾಲಣ್ಣವರು ಶಾಸಕರಾಗಿರೋದ್ರಿಂದ ಬೋರ್ವೆಲ್ ಎಲ್ಲೆಲ್ಲಿ ಹಾಕಬೇಕು ಅದಕ್ಕೆ ಬಾಲಣ್ಣವ್ರು ಕೇಳಿಕೊಂಡು ಇಮಿಡಿಯೇಟಾಗಿ ಬೋರ್ವೆಲ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇದುವರೆಗೂ ಕೂಡ ಯಾವುದೇ ರೀತಿಯ ನಮ್ಮ ಪಂಚಾಯತಿಲಿ ನೀರಿನ ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಬಂದರೆ ವಿತಿನ್ 2 ಡೇಸಲ್ಲಿ ಒಂದು ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸದಸ್ಯರುಗಳು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು, ಸದಸ್ಯರುಗಳಿರ್ಬೋದು, ಹಾಗೆ ನಮ್ಮ ಮುಖಂಡರುಗಳಿರ್ಬೋದು, ಎಲ್ಲರೂ ಸೇರ್ಕೊಂಡು ಕೂಡ ಇದುವರೆಗೂ ಸಮಸ್ಯೆ ಬಗೆಹರಿಸಿದ್ವಿ. ಮುಂದೆನೂ ಕೂಡ ಯಾವುದೇ ಸಮಸ್ಯೆ ಆಗದಂಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ನೀರಿನ ಸಮಸ್ಯೆ ಆಗದಂಗೆ ಮಾಡೋದಕ್ಕೆ ನಾವು ಅಧ್ಯಕ್ಷರ ಮುಖಾಂತರ ನಾವೆಲ್ಲರೂ ಸಹಕಾರ ಕೊಟ್ಟು ಕೆಲಸವನ್ನು ಮಾಡಿಸ್ತೀವಿ. ಎಷ್ಟು ಜನ ನಾಮಪತ್ರ ಸಲ್ಲಿಸಿದ್ರು? ಇದು ಇವತ್ತು ಇಲ್ಲಿ ಚಿಕ್ಕಳ್ಳಿ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತು. ಸೊ ನಮಗೆ ಫಸ್ಟು ಮೂರು ಜನ ನಾಮಪತ್ರ ಸಲ್ಲಿಸಿದ್ರು. ಒಬ್ಬರು ನಾರಾಯಣಮೂರ್ತಿ, ನೂರ್ ಜಾನ್ ಮತ್ತು ನಿಂಗೇಗೌಡರು ಅಂತ. ನಿಂಗೇಗೌಡರು ಅವ್ರು ತಮ್ಮ ಇದನ್ನು ಅರ್ಜಿಯನ್ನು ವಾಪಸ್ ತಗೊಂಡ್ರು. ಸೊ ಅದಾದಮೇಲೆ ಇಬ್ಬರಿಗೆ ಚುನಾವಣೆ ನಡೀತು, ನೂರ್ ಜಾನ್ ಮತ್ತು ನಾರಾಯಣಮೂರ್ತಿ ಅಂತ. ಸೊ ಇಲ್ಲಿ ಚಲಾವಣೆ ಇಬ್ಬರು ಗೈರು ಹಾಜರಾಗಿದ್ದರು. ಚಲಾವಣೆ ಆಗಿದ್ದು ಒಟ್ಟು 14 ಮತಗಳು. ಈ 14 ಮತಗಳಲ್ಲಿ 5 ಮತಗಳನ್ನ ನಾರಾಯಣಮೂರ್ತಿ ಅವರು ತಗೊಳ್ತಾರೆ, 8 ಮತಗಳನ್ನ ನೂರ್ ಜಾನ್ ಅವರು ತಗೊಳ್ತಾರೆ, ಮತ್ತು 1 ಮತ ಸಿಂಧು ಆಗುತ್ತೆ. ಆಮೇಲೆ ಇವರು ನೂರ್ ಜಾನ್ ಅವರು 8 ಮತಗಳಿಂದ ಜಯಬೇರಿ ಬಾರಿಸಿರ್ತಾರೆ. ಈ ಒಂದು ಚಿಕ್ಕಳ್ಳಿ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ನಮ್ಮ ಶ್ರೀಮತಿಯವರು ನೂರ್ ಜಾನ್ ಅವರು ಇವತ್ತು ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಂಚಾಯತಿ ಕೆಲಸನ ಯಾವುದೇ ತೊಂದರೆ ಬಂದ್ರೂ ನಿಭಾಯಿಸ್ಕೊಳ್ಳೋ ಹೋಗ್ತೀವಿ. ಎಲ್ಲ ಸಹಕಾರದೊಂದಿಗೆ ನಿಭಾಯಿಸ್ಕೊಂಡು ಪಂಚಾಯತಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ ಹಾಗೂ ಜನಗಳಿಗೆ ಈ ಸ್ವತ್ತು, ಆಮೇಲೆ ಯಾವುದೇ ಈಗ ಜನನಮರಣ ಸರ್ಟಿಫಿಕೇಟ್ ಎಲ್ಲನೂ ನಮ್ಮ ಪಂಚಾಯತಿ ವ್ಯಾಪ್ತಿ ಅಧಿಕಾರ ವ್ಯಾಪ್ತಿ ಒಳಪಟ್ಟದೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ಜನಗಳು ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಲಿ ಅಂತ ನಾನಂತೂ ಸಲಹೆ ನೀಡ್ತೀನಿ. ಅಧ್ಯಕ್ಷರೊಬ್ರು ಬಿಟ್ಬಿಟ್ಟು ಇನ್ನು ಮಿಕ್ನಾದಲ್ಲ ತೆಕ್ಕೊಬಿಡ್ರ ಪಕ್ಕ ಇದನ್ನ ಬಿಡಿ ಆಯ್ತಾ ನೋಡೋದು. ಅಧ್ಯಕ್ಷರೊಬ್ರು ಬಿಡಿ, ಇನ್ನು ಮಿಕ್ನಾದಾರ ತೆಗೀರಿ. ಆಯ್ತು